ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಿಡುತ್ತೆ. ಆ ಅನುದಾನ ಸದ್ಬಳಕೆ ಆಗಿದೆ ಅಂತ ಹೇಳಿ ಈಗಾಗಲೇ ಕೋಟ್ಯಾಂತರ ರೂಪಾಯಿಯನ್ನು ಗುಳು ಮಾಡಿರುವಂಥ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಏನು KRDL ವತಿಯಿಂದ ಮಾಡಿದಂಥ ಏನು ಕೆಲಸಗಳು ಕಾಮಗಾರಿಗಳನ್ನ ನಡೆಸದೇ ಅಲ್ಲಿ ಕೋಟ್ಯಾಂತರ ರೂಪಾಯಿನ ಹಣ ಗುಳು ಮಾಡಿದಂಥ ಪ್ರಕರಣ ಈಗ ಬಯಲಿಗೆ ಬಂದಿರುವಂಥದ್ದು. ಏನು ಬೀದರ್ ಜಿಲ್ಲೆಯ ಔರಾದ್ ಮತ್ತು ಕಮಲನಗರ ತಾಲೂಕಿನಲ್ಲಿರುವಂಥ 49 ಶಾಲೆಗಳ ಪೈಕಿ ಕೆಲವಷ್ಟು ಶಾಲೆಗಳಿಗೆ ಮಾತ್ರ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಕೆ ಮಾಡಿ ವಿವಿಧ ಶಾಲೆಗಳಲ್ಲಿ ಪ್ಯಾನೆಲ್ ಅಳವಡಿಕೆಯನ್ನು ಮಾಡದೇ ಏನು ಹಣವನ್ನು ಗುಳು ಮಾಡಿರುವಂಥ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಆ ಒಂದು ಪ್ರಕರಣದ ಕುರಿತಾಗಿ ರಿಯಾಲಿಟಿ ಚೆಕ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಸದ್ಯ ನಾನು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಂಬಗಿ ಶಾಲೆಯಲ್ಲಿದ್ದೇನೆ. ಜಂಬಗಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿರುವಂಥದ್ದು. ಈ ಒಂದು ಶಾಲೆಯಲ್ಲೂ ಕೂಡ ಏನು ಸೋಲಾರ್ ಪ್ಯಾನೆಲನ್ನು ಅಳವಡಿಕೆ ಮಾಡದೇ 4 ಲಕ್ಷ ಹಣವನ್ನು ಗುಳು ಮಾಡಿರುವಂಥ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ RTI ಮೂಲಕ ಏನು ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆ ಎತ್ತಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಈಗಾಗಲೇ 49 ಶಾಲೆಗಳ ಪೈಕಿ ಕೆಲವೊಂದಿಷ್ಟು ಶಾಲೆಗಳು ಸ್ಪಷ್ಟನೆ ಕೂಡ ನೀಡಿರುವಂಥದ್ದು. ಈಗಾಗಲೇ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಕೆಲಸಗಳಾಗಿಲ್ಲ. ಹೀಗಾಗಿ ಆ ಶಾಲೆಯಲ್ಲಿ ಏನು ಸೋಲಾರ್ ಪ್ಯಾನೆಲನ್ನು ಅಳವಡಿಕೆ ಮಾಡಬೇಕಿತ್ತು. ಅಳವಡಿಕೆ ಮಾಡದೇ ಏನು ಹಣವನ್ನು ಗುಳು ಮಾಡಿದ್ದಾರೆ. ಏನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಇದು ಏನೋ ವಿದ್ಯುತ್ ಗಾಳಿ ಬೆಳಕು ಎಲ್ಲವೂ ಕೂಡ ಸರಿಯಾಗಿ ಸಿಗಲಿ ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಸೋಲಾರ್ ಪ್ಯಾನೆಲ್ಗಳನ್ನು ಶಾಲೆಯ ಮೇಲ್ಚಾವಣಿಯಲ್ಲಿ ಅಳವಡಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಎನ್ನುವ ಒಂದು ಸದುದ್ದೇಶದಿಂದ ಹಣವನ್ನು ಬಿಡುಗಡೆ ಮಾಡುತ್ತೆ. ಆದರೆ KRDL ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಜೊತೆ ಸೇರಿ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುವಂಥದ್ದು, ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಸದ್ಯ ನೀವು ದೃಶ್ಯಗಳಲ್ಲಿ ತೋರಿಸ್ತಾ ಇರ್ಬೋದು. ಈಗಾಗಲೇ ಏನು ಇದು ಒಂದು ಜಂಬಗಿ ಶಾಲೆಯ ಏನು ಮುಖ್ಯ ಗುರುಗಳು ದೃಢೀಕರಣ ನೀಡಿರುವಂಥದ್ದು. 2023-24 ಇಸ್ವಿಯಲ್ಲಿ ಈ ಶಾಲೆಯಲ್ಲಿ ಸೋಲಾರ್ ಪ್ಯಾನೆಲ್ನ ಅಳವಡಿಕೆ ಮಾಡ್ತೀವಿ ಎನ್ನುವಂಥ ಉದ್ದೇಶದಿಂದ 4 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಆಗಿರುತ್ತೆ. 2025 ಸುಮಾರಿಗೆ ಫೆಬ್ರವರಿ ತಿಂಗಳಲ್ಲಿ ಹಣವನ್ನು ಎಗರಿಸಿರುವಂಥದ್ದು. ಏನು ಆದರೆ ಈ ಒಂದು ಶಾಲೆಯಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಈ ಒಂದು ಶಾಲೆಯ ಮೇಲ್ಚಾವಣಿ ಮೇಲೆ ಯಾವುದೇ ರೀತಿಯ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಆಗಿಲ್ಲ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಹೊಡೆತ ಬೀಳ್ತಾ ಇರುವಂಥದ್ದು. ಅಧಿಕಾರಿಗಳು ಮಾಡಿದ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದಾಗಿ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಾಗ್ತಿಲ್ಲ. ಹೀಗಾಗಿ ಅಧಿಕಾರಿಗಳು ಇಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಇದುವರೆಗೂ ಶಿಕ್ಷಣ ಇಲಾಖೆ ಆಗಿರ್ಬೋದು, ಹಿರಿಯ ಅಧಿಕಾರಿ ಅಂದರೆ KRDL ಸಂಬಂಧಪಟ್ಟ ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ. ಸದ್ಯ ಈ ಒಂದು ಏನು ಪ್ರಕರಣವನ್ನು ಬೆಲೆಗಿಳಿದಿರುವಂತಹ ಏನು ಸಾಮಾಜಿಕ ಹೋರಾಟಗಾರರಾದಂಥ ಪ್ರದೀಪ್ ಪೆನಗುಂದಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಈ ಒಂದು ಪ್ರಕರಣ ಯಾವ ರೀತಿ ಬೆಳಕಿಗೆ ಬಂದಿರುವಂಥದ್ದು? ಇದು ಎಷ್ಟು ಹಣ ಗುಳುಮಾಗಿದೆ ಸರ್? ಇದರಲ್ಲಿ ಇದು ಸುಮಾರು ಕೋಟ್ಯಾಂತರ ರೂಪಾಯಿ ಗುಳುಮಾಗಿದೆ ಸರ್. ಈಗ ಸದ್ಯಕ್ಕೆ ಉದಾಹರಣೆ ನಾನು ಔರಾದ್ ತಾಲೂಕು ಒಳಗೆ 15 ಸ್ಕೂಲ್ ಭೇಟಿ ಮಾಡೀನಿ. ಅದ್ರ 12-13 ಸ್ಕೂಲ್ನಾಗಂತೂ ಸೋಲಾರ್ ಪ್ಯಾನಲ್ ಕಂಡಿಲ್ಲ ಸರ್. ಇದ್ರೊಳಗೆ ಈಗ ನೋಡ್ರಿ, ಜಂಬಗಿ ಹೈಸ್ಕೂಲ್ ಇದೆ ಇಲ್ಲಿ, ಮತ್ತು ಜಂಬಗಿ ಪ್ರಾಥಮಿಕ ಶಾಲೆ ಇದೆ, ಹೈಸ್ಕೂಲ್ ಎರಡೂ ಕಡೆ ಕೂಡಿಸಿದ್ದೀವಿ ಅಂತೇಳಿ ಫೆಬ್ರವರಿ 2025 ಬಿಲ್ ಗುಳು ಮಾಡಿದ್ದಾರೆ ಸರ್. ಇದು ಅಲ್ಲ ಸರ್, ಎಷ್ಟು ಶಾಲೆಗಳು ಬೀದರ್ ಔರಾದ್ ಮತ್ತು ಕಮಲನಗರ ತಾಲೂಕಿಗೆ ಅಷ್ಟೇ ಆಗಿರೋದು ಅಥವಾ ಬೀದರ್ ಜಿಲ್ಲೆ ಆಯ್ತಂದ್ರೆ ಬಹುತೇಕ ಈ ಥರ ಹಗರಣ ಆಗಿದೆ ಸರ್. ಇದು ಈಗ ನಾನು ಕಣ್ಣಿಗೆ ಏನಂತಂದರೆ, ನಾನು ಔರಾದ್ ಕಮಲನಗರ ತಾಲೂಕು ಓಡಾಡಿದ್ದೀನಿ ಎಲ್ಲ ಶಾಲೆಗಳಿಗೆ. ಅದನ್ನು ಮಾತ್ರ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಸರ್. ಇದು ಜಿಲ್ಲೆಯಾದ್ಯಂತ ಏನಂದರೆ ಬಹುಕೋಟಿ ಹಗರಣ ಮಾಡಿದ್ದಾರೆ ಸರ್ ಅವರು KRDL ಅಧಿಕಾರಿಗಳು ಸರ್. ಸರ್, ಈಗ ಒಂದೊಂದು ಸೋಲಾರ್ ಪ್ಯಾನಲ್ಗೆ ಎಷ್ಟು ಹಣ ಇತ್ತು, ಎಷ್ಟು ಹಣ ಗುಳು ಮಾಡಿದ್ದಾರೆ ಸರ್? ಇದರಲ್ಲಿ ಒಂದೊಂದು ಸೋಲಾರ್ ಪ್ಯಾನಲ್ಗೆ ಸರ್ ಸುಮಾರು 4 ಲಕ್ಷ ರೂಪಾಯಿ ಇದೆ ಸರ್. 4 ಲಕ್ಷ ಇದೆ ಸರ್. ಈಗ ನೋಡಿ, ಒಂದು 49 ಶಾಲೆ ಇದೆ ಸರ್ ಕಮಲನಗರ ಔರಾದ್ ತಾಲೂಕು ಒಳಗೆ. ಅದರಲ್ಲಿ 10-12 ಶಾಲೆಗೆ ಅಷ್ಟೇ ಕೂಡಿಸ್ಯಾರ ಸರ್. ಮಿಕ್ಕಿದ್ದು ನೋಡ್ರಿ ಗುಳು ಮಾಡಾಕ್ಯಾರ. 1 ಕೋಟಿ ಮೇಲೆ ದುಡ್ಡು ಗುಳು ಮಾಡಾಕ್ಯಾರ ಸರ್. ಮತ್ತು ಅದು ಎಲ್ಲಿ ಕೂಡಿಸಿದಾರೆ ಸರ್? ಅದು ಬರೀ 60,000-70,000 ರೂಪಾಯಿ ಬೆಲೆ ಬಾಳೋದು ಸೋಲಾರ್ ಪ್ಯಾನಲ್ ಅಷ್ಟೇ ಕೂಡಿಸಿದ್ದಾರೆ ಸರ್. ನಾನು ನೋಡೀನಿ ರೀ, ಚಿಂತಾಕಿ ಸ್ಕೂಲ್ ಹೋಗಿ ನೋಡೀನಿ, ಆಮೇಲೆ ಅಶೋಕನಗರ ತಂಡ ಹೋಗಿನಿ. 60,000-70,000 ಕೂಡಿಸಿದಾರೆ. ಅಲ್ಲಿ ಕನೆಕ್ಷನ್ ಏನು ಕೊಟ್ಟಿಲ್ಲ ಸರ್ ಅವರು. ಸುಮ್ಮನೆ ಬ್ಯಾಟ್ರಿ ಒಂದು ಕಡೆ ಬೇಸಾಕಿ ಸೋಲಾರ್ ಪ್ಯಾನಲ್ ಮೇಲೆ ಇಟ್ಟು ಹೋಗ್ಯಾರ ಸರ್ ಅವರು. ಅಲ್ಲ ಸರ್, ಈಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಮೊದಲೇ ಇದು ಹಿಂದುಳಿದ ಜಿಲ್ಲೆ ಅವ, ಇಂಥ ಜಿಲ್ಲೆಯೊಳಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ, ಕಂಪ್ಯೂಟರ್ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಮಳೆಗಾಲ ಸಮಯದಲ್ಲೂ ಕೂಡ ಅಂತೇಳಿ ಸೋಲಾರ್ ಪ್ಯಾನೆಲ್ ಅಳವಡಿಸಬೇಕಂದ್ರೆ ಸರ್ಕಾರ ಒಂದು ಒಳ್ಳೆಯ ಉದ್ದೇಶದಿಂದ ಯೋಜನೆ ಜಾರಿಗೆ ತಂದೈತಿ. ಬಟ್ ಅಧಿಕಾರಿಗಳು ಮಾಡಿದ ಎಡವಟ್ಟಿಂದ ವಿದ್ಯಾರ್ಥಿಗಳು ಹೊಡೆತ ಬಿತ್ತಲ್ಲ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನಿಲ್ಲ ಸರ್. ಈ ಭ್ರಷ್ಟಾಚಾರ ಒಳಗೆ ಭಾಗಿಯಾಗಿದ್ದ ಅಧಿಕಾರಿಗಳು ಏನು ಕರ್ನಾಟಕ ಗ್ರಾಮೀಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಧಿಕಾರಿಗಳಿದಾರಲ್ಲ ಸರ್, ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಸರ್. ಮತ್ತು ಇದ್ರ ಬಗ್ಗೆ ನಾನು ಜಿಲ್ಲಾಡಳಿತಕ್ಕೆ ಸುಮಾರು ಸರಿ ದೂರು ಕೊಟ್ಟಿದ್ದೀನಿ. ಬಟ್ ಜಿಲ್ಲಾಡಳಿತ ಸದ್ಯಕ್ಕಂತೂ ನಿಷ್ಕ್ರಿಯ ಆಗಿದೆ ಸರ್. ಇದು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ಸರ್. ಅವರು ಯಾರಾದರೂ ತನಿಖೆಗೆ ಬಂದರೆ ಅವ್ರ ಪರವಾಗಿ ಅವರು ಅಭಿಷೇಕ್ ಪೋಲಾ ಅಂತ ಇದ್ದಾರೆ ಸರ್, ಅವ್ರ ಪರವಾಗಿ ರಿಪೋರ್ಟ್ ಕೊಟ್ಟು ಹೋಗಿರ್ತಾರೆ ಸರ್. ಆದಷ್ಟು ನಾನು ಏನಾದರೂ ಕರ್ನಾಟಕ ಸರ್ಕಾರಕ್ಕೆ ಮನವಿ ಏನು ಮಾಡ್ಕೋತೀನಿ ಅಂತಂದರೆ, ಇದು ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮಗೊಂಡು ಅವ್ರಿಗೆ ತಕ್ಷಣ ಅಮಾನತ್ ಮಾಡ್ಬೇಕು ಸರ್. ಇದೆಲ್ಲ ಏನಾಗಿದೆ ನೋಡಿ, ಏನೇನು ಲೂಟಿ ಮಾಡಿದಾರಲ್ಲ ಎಲ್ಲ ಅವರಿಂದನೇ ಮತ್ತೆ ಪುನಃ ಬರೆಸಬೇಕು. ಒಳ್ಳೆ ಕೆಲಸ ಆಗಿ ಶಾಲಾ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಉಪಯೋಗ ಆಗಂಗೆ ಮಾಡ್ಬೇಕು ಸರ್. ಇದಿಷ್ಟೇನು ಸಾಮಾಜಿಕ ಹೋರಾಟಗಾರ ಪ್ರದೀಪ್ ಪೆನಗುಂದಿ ಅವರ ಮಾತು. ಈಗಾಗಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೂ ಕೂಡ, ಅದು ಬೆಳಕಿಗೆ ಬಂದರೂ ಕೂಡ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರೋದು ದುರಂತ ಅಂತಲೇ ಹೇಳ್ಬೋದು. ಈಗಾಗಲೇ ಈ ಕುರಿತಾಗಿ ಇದರಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರದ ಭಾಗಿಯಾಗಿದ್ದಾರೆ ಆ ಒಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಲ್ಲರೂ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್.